ಜಯಮಂಗಲಂ ಜೈ ನಮಃ ಪರಾಪತೆ ಶಿವ ಹರ ಹರ ಮಹಾದೇವ. ಸ್ವಾಮೀಜಿ ಏನು ಅನ್ನೋದೈತೆಲ್ಲ ನೀವ ಅಂದ್ಬಿಡ್ರಿ. ನಾವು ಪುಷ್ಪ ಅವರ ಹಾಡು ಕೇಳಕ್ಕೆ ಕುಂತೀವಿ, ಮಯೂರಿ ಅವರ ಡೈಲಾಗ್ ಕೇಳಕ್ಕೆ ಕುಂತೀವಿ, ಮತ್ತು ಗೆಸ್ಟ್ ಯಾರು ಸ್ಪೆಷಲ್ ಏನ್ರಿ ಹೇಳೋರಿದ್ರೆ ಅದನ್ನು ಕೇಳಕ್ಕೆ ಕುಂತೀವಿ. ವರ್ಷ ನಿಮ್ಮದು ಕೇಳತ್ತೀವ್ರಿ, ಮತ್ತು ನೋಡ್ರಿ ಎಷ್ಟೊತ್ತಿಗೆ ಮುಗಿಸ್ತೀರಿ ಅಂತ ನೀವು ಅನ್ಕೊಳಕತ್ತೀರಿ ಅಂತ ಹಿಂಗೆ ಅನ್ಸಾಕತ್ತೈತಿ ನನಗೆ. ಹಂಗೆ ಅನ್ಕೊಳತ್ತೀರಿ ಇಲ್ಲ ಅಂದ್ರೆ ಎಲ್ಲರೂ ಕೂಡ ಜೋರು ಚಪ್ಪಾಳೆ ತಟ್ಟಿ ಪೂಜೆ ಸ್ವಾಮೀಜಿಯವ್ರನ್ನ ಸ್ವಾಗತ ಮಾಡ್ರಿ. ಗಂಡ್ಮಕ್ಳ ಸ್ಟ್ರಾಂಗು ಯಾವಾಗಲೂ, ಗಂಡ್ಮಕ್ಳು ಹಿಂಗ್ಯಾಕ್ರಿ ಸ್ವಲ್ಪ ಜೋರು ನೋಡಿ ನೀವು ಬರಸ್ರಿ. ಎಲ್ಲಿ ಮೆತ್ತಗೆ ಕುಂತೀರಿ ಹಿಂಗೆ. ವಿಶ್ವಗುರು ಬಸವೇಶ್ವರ ಮಹಾರಾಜಕಿ ಅಮ್ಮ ನಿಮ್ದಿಗ, ರಾಚೋಟೇಶ್ವರ ಮಹಾರಾಜಕಿ ಒಟ್ಟಿಗೆ, ಫಕೀರೇಶ್ವರ ಮಹಾರಾಜಕಿ, ಅಕ್ಕ ಮಹಾದೇವಿ ಮಾತಾಕಿ, ಚನ್ನಬಸವೇಶ್ವರ ಮಹಾರಾಜಕಿ, ವಿಶ್ವಗುರು ಬಸವೇಶ್ವರ ಮಹಾರಾಜಕಿ, ಜಯಮಂಗಲಂ ಜಯ ನಮಃ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ, ಕರ್ತೃ ರಾಚೋಟೇಶ್ವರರನ್ನ ಸ್ಮರಣೆ ಮಾಡಿ ಈ ಅವಿಸ್ಮರಣೀಯ ಶರಣ ಸಂಸ್ಕೃತಿ ಮೇಳದ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿದ ನಮ್ಮೆಲ್ಲರ ಅಭಿಮಾನದ ಭಾವೈಕ್ಯತೆಯ ಶಿವ ಸಂಚಾರಿಗಳು, ಶಿವಾನುಭಾವಿಗಳು, ಅಪರೂಪದ ಅನುಭಾವಿಗಳಾಗಿರುವಂಥ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮೀಜಿಯವರ ಸನ್ನಿಧಾನಕ್ಕೆ ಶರಣಾರ್ಥಿಗಳನ್ನು ಹೇಳಿ, ನಮ್ಮೆಲ್ಲರ ಸ್ವಾಮೀಜಿಗಳಿಗೆ, ಭಕ್ತರಿಗೆ, ನಾಡಿನ ಅಭ್ಯುದಯಕ್ಕಾಗಿಯೇ ತಮ್ಮನ್ನು ಸಮರ್ಪಿಸಿಕೊಂಡು ಸೇವಾ ಕಾರ್ಯಕ್ಕೆ ಸಮರ್ಪಿತರಾದ ನಮ್ಮೆಲ್ಲರ ಅಭಿಮಾನದ ಪೂಜನೀಯ ಚನ್ನಬಸವ ಮಹಾಸ್ವಾಮೀಜಿಯವರ ಸನ್ನಿಧಾನಕ್ಕೆ ಶರಣಾರ್ಥಿಗಳನ್ನು ಹೇಳಿ, ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ, ಅತಿಥಿಗಳಲ್ಲಿ, ಎಲ್ಲ ಚಿಂತಕರಲ್ಲಿ, ಈ ವೇದಿಕೆಯಲ್ಲಿ ಆಸೀನರಾದ ಸಮಸ್ತ ದೈವದವರಲ್ಲಿ, ಸವಣೂರಿನ ಸುತ್ತಮುತ್ತಲಿಂದ ಆಗಮಿಸಿದ ಶರಣ ತಂದೆ ತಾಯಿಗಳಲ್ಲಿ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ನಾ ಏನು ಅಂದಿನ ಹೇಳ್ರಿ ನೋಡು. ಆ ಹುಡುಗರು ಸುದ್ದಿ ಬಿಡ್ರಿ, ನೀವು ಈ ಕಡೆ ಸ್ವಲ್ಪ ನೋಡ್ರಿ. ನಾ ಏನಂದೆ ಈ ವೇದಿಕೆ ಮೇಲೆ? ಶರಣು ಶರಣಾರ್ಥಿ ಏನಂದೆ? ಈ ನಾ ಶರಣು ಶರಣಾರ್ಥಿ ಅಂದ್ಮೇಲೆ ನೀವು ಸುಮ್ಮ ಕುಂತು ಬಿಟ್ರಿ. ಈಗ ಉದಾಹರಣೆಗೆ ನಮಸ್ಕಾರ ಅಂತಾರೆ. ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ಬೇಕು. ಹಿಂಗ ನೀವು ಹಂಗ ಹೋದ್ರ ಏನಂತಾರ ಎದುರಿಗಿನವರು? ಒಂದು. ಎರಡನೇದ್ದು, ಸ್ವಾಮೀಜಿಯವರು ಇಲ್ಲಿ ಯಾರೇ ವೇದಿಕೆ ಮೇಲೆ ಅತಿಥಿಗಳು ಶರಣು ಹೇಳಿದ್ರೆ, ಶರಣಾರ್ಥಿ ಹೇಳಿದ್ರೆ ನಮ್ಮ ಭಾರ ನಿಮಗೆ ಬಂತು, ಹೌದಿಲ್ಲ? ಅದೊಂದು ಭಾರ ಬಂತು ನಿಮಗೆ. ನೀವು ಅದನ್ನ ಹೊತ್ಕೊಂಡು ಹೋಗ್ತಿರೋ, ಆ ಭಾರ ಇಳಿಸ್ಕೋತಿರೋ? ಅದಕ್ಕೆ ನೀವು ಅರ್ಥ ಮಾಡ್ಕೊಡ್ರಿ. ಸರಿಸುಮಾರು 50 ವರ್ಷದಿಂದ ಇಲ್ಲಿ ಪುಣ್ಯತಿಥಿ ಮಾಡ್ತಾ ಬಂದೀವಿ, ನಾವು ಸ್ವರ್ಣೋತ್ಸವ ಮಾಡ್ತಾ ಬಂದಿದ್ದೀವಿ, ಶರಣ ಸಂಸ್ಕೃತಿ ಮಾಡ್ತಾ ಬಂದಿದ್ದೀವಿ. ಶರಣ ಹಳ್ಳಯ್ಯನವರು ಶರಣು ಬಸವಣ್ಣ ಅಂದಿದ್ದಕ್ಕೆ ಬಸವಣ್ಣ ಅವರು ಏನಂದ್ರು? ಶರಣು ಶರಣಾರ್ಥಿ ಶಿವ ಶರಣ ಹರಳಯ್ಯನವರೇ. ಒಂದೇ ಶರಣು ಹೆಚ್ಚಾಗಿದ್ದಕ್ಕೆ ಹರಳಯ್ಯನವರು ಪಾದರಕ್ಷೆ ಮಾಡಿ ಬಸವಣ್ಣವ್ರಿಗೆ ಕೊಟ್ಟರು. ಒಂದು ಶರಣು ಹೆಚ್ಚಾದಕ್ಕೆ ಬಸವಣ್ಣವ್ರಿಗೆ ಹರಳಯ್ಯನವರು, ಕಲ್ಯಾಣಮ್ಮನವರು ಪಾದರಕ್ಷೆ ಮಾಡಿ ಬಸವಣ್ಣವ್ರಿಗೆ ಕೊಟ್ಟರು. ಪಾದರಕ್ಷೆ ಕೊಟ್ಟಿದ್ದನ್ನ ಬಸವಣ್ಣವರು ಬಹಳ ಚಲೋ ಆಯ್ತು ಅಂತೇಳಿ ಹೆಮ್ಮೆ ಪಡ್ಲಿಲ್ಲ. ಕಂಪ್ಲಿ ಅಜ್ಜಾರ, ಇದು ನಾನು ತೊಡುವ ಪಾದರಕ್ಷೆ ಅಲ್ಲ, ಇದು ನಾನು ತೊಡುವ ಪಾದರಕ್ಷೆ ಅಲ್ಲ, ಇದು ಕೂಡಲ ಸಂಗಮೇಶನೇ ತೊಡುವ ಪಾದರಕ್ಷೆ. ನಿಮ್ಮ ಪಾದರಕ್ಷೆಗೆ ಪೃಥ್ವಿ ಸಮಬಾರದಯ್ಯ ಅಂತ ಹೇಳಿದ ಲೋಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು. ಇದು ಗೊತ್ತಿರಲಿ. ಚಪ್ಪಾಳೆ ಹೊಡೆಯೋದು ಬಿಡುದು ನಿಮಗೆ ಬಿಟ್ಟಿದ್ದು, ಹೇಳೋದು ನನ್ನ ಕೆಲಸ. ಅಂದ್ರೆ ಅಷ್ಟು ಶಣ್ಯರೈತಿ ನಮ್ಮ ಮಂದಿರ. ಅಂದ್ರೆ ನಮಗೆ ಇತಿಹಾಸ ಪ್ರಜ್ಞೆ ಇಲ್ಲ, ನಮಗೆ ಅದ್ರ ಬಗ್ಗೆ ಅರಿವಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನಮಗೆಲ್ಲ ಇತಿಹಾಸ ಅರ್ಥ ಆಗುತ್ತೆ. ಇಲ್ಲಿ ಹೇಳಿದ್ರು ಅವರು 2000 ವರ್ಷಗಳ ಇತಿಹಾಸದ ಕನ್ನಡ, 1000 ವರ್ಷಗಳ ಸಮೀಪ ಬಂದಿರುವಂತಹ ಶರಣ ಸಂಸ್ಕೃತಿ ಇತಿಹಾಸ ಕನ್ನಡ. ನಮ್ಮ ಮನೆ ಬಗ್ಗೆ, ನಮ್ಮ ದೇಶದ ಬಗ್ಗೆ,
ನಮ್ಮ ನಾಡಿನ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಇದನ್ನ ಭವಿಷ್ಯದ ಚರಿತ್ರೆಯನ್ನ ಕಟ್ಟೋದಕ್ಕಾಗಿ ಮತ್ತೆ ಬುದ್ಧ ಬರಬೇಕಾಗಿಲ್ಲ. ಮತ್ತೆ ಅಂಬಿಗರ ಚೌಡಯ್ಯನವರು, ಮೂಲಿಗೆ ಚಂದಯ್ಯನವರು, ಫಕೀರೇಶ್ವರರು, ಶರೀಫರು, ಸಿದ್ಧಾರೂಢರು, ಗುರುನಾಥಾರೂಢರು, ರಮಣರು, ಮುಕ್ತಾಯಿ, ಲಲ್ಲೇಶ್ವರಿ ಅವರೇ ಮತ್ತೆ ಧರೆಗೆ ಅವತರಿಸಬೇಕಾಗಿಲ್ಲ. ನಮ್ಮ ಎಲ್ಲ ನಾಡಿನ ಸಂತರು, ಮಹಂತರು, ತ್ಯಾಗಿಗಳು, ಯೋಗಿಗಳು, ಸುವಿರಾಗಿಗಳು ಇರುವಂತ ಪುಣ್ಯದ ಬೀಡೋ ಇದು ಸವಣೂರಿನ ಪುಣ್ಯ ಕಲ್ಪವೃಕ್ಷ ಕ್ಷೇತ್ರ. ಇಲ್ಲಿ ಮತ್ತೆ ಮತ್ತೆ ಮಹಾತ್ಮರು ಜನಿಸುವಂತಾಗ್ಲಿ ನೀವೆಲ್ಲ ಆ ಮೂಲಕ ಅರ್ಥ ಮಾಡ್ಕೊಳ್ಬೇಕು ಅಂತ ನಿಮ್ಮನ್ನು ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆತ್ಮೀಯರೇ, ಆರಾಮದಿರಿ ಎಲ್ಲ? ನಾ ಪ್ರಶ್ನೆ ಕೇಳಾಕತ್ತೀನಿ, ನೀವು ಮಾತಾಡ್ತೀರಿ. ಆರಾಮದಿರಿ? ಆರಾಮದಿರಿ? ಆರಾಮದಿರಿ ಅಂತ ನೀವು ಹೇಳಾಕತ್ತೀರಿ. ಹಿಂಗ ಆರಾಮದಿವಿ ಆರಾಮದಿವಿ ಅಂತ ಇಬ್ರು ಮಾತಾಡ್ತಿದ್ರಂತ್ರಿ. ಅಕ್ಕ, ಆರಾಮದಿವ್ರಿ ಆರಾಮದಿವಿ ಅಂತ ಮಾತಾಡ್ತಿದ್ರಂತ. ಮಾತಾಡ್ತಾ ಮಾತಾಡ್ತಾ ಕೇಳಿದ್ರಂತ ಅವ್ರು, ಎಲ್ಲಿ ಹೊಂಟೀರಿ, ಎಲ್ಲಿ ಹೊಂಟೀರಿ, ನೀವೆಲ್ಲಿ ಹೊಂಟೀರಿ? ನಾನು ಎಲ್ಲಿ ಹೊಂಟೀನಿ ಅಂದ್ರೆ ಸ್ವಲ್ಪ ಅರ್ಜೆಂಟ್ ದವಾಖಾನಿಗೆ ಹೊಂಟೀನ್ರಿ ಅಂತ ಹೇಳದಂತ. ಇದು ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ನಾವು ಆರಾಮದೀವಿ, ನೀವು ಆರಾಮದೀವಿ, ಖುಷಿ ಅದೀರಿ, ಬೇಷದಿರಿ, ಸಂತೋಷವಾಗಿದ್ದೀರಿ ಅಂತ ಮಾತಾಡ್ತೀವಿ. ಚೆನ್ನಾಗಿದ್ದೀರಾ ಅಂತಾರ ಅವ್ರು ಬೆಂಗಳೂರವ್ರು. ಈ ಚೆನ್ನಾಗಿದ್ದೀರಿ, ಆರಾಮದಿರಿ, ಖುಷಿ ಅದೀರಿ, ಬೇಷ್ ಅದೀರಿ ಇವೆಲ್ಲ ಎಲ್ಲಿಂದ ಬರಾಕತ್ಯಾವ ಅಂದ್ರೆ ಇಲ್ಲಿಂದ ಬರಾಕತ್ಯಾವ. ನಾನು ನೋಡಾತಿಲ್ಲ ಅಪ್ಪಿ, ಸುಷ್ಮಾ ನೋಡಿಲಿ, ನಾವ್ ಎಲ್ಲಿಂದ ಬರಾಕತ್ಯಾವ ಅಂದ್ರೆ ಇಲ್ಲಿಂದ ಬರಾಕತ್ಯಾವ. ಕಂಠದಿಂದ ಮಾತ್ರ ನಾವು ಆರಾಮದೀವಿ, ದುಡ್ಡಿನಿಂದ ಮಾತ್ರ ಆರಾಮದೀವಿ ಅಂತ ತೋರ್ಸಾಕತ್ತೀವಿ. ಐಫೋನ್ ಅದೇ ಅಂತ ಹೇಳಿ ಆರಾಮದೀವಿ ಅಂತ ಬಹಳ ತೋರ್ಸಾಕತ್ತೀವಿ. ನಾವು ಬ್ರ್ಯಾಂಡೆಡ್ ವಸ್ತುಗಳನ್ನು ಬಳಸ್ತೀವಿ ಅನ್ನೋ ಕಾರಣಕ್ಕಾಗಿ ಆರಾಮದೀವಿ ಅಂತ ತೋರಿಸ್ತಾ ಇದೀವಿ. ನಮ್ಮ ಅದ್ಭುತವಾದ ಕಾರ್ಗಳಿದಾವೆ, ಬಿಲ್ಡಿಂಗ್ಗಳಿದಾವೆ, ಮಹಲ್ಗಳಿದಾವೆ, ನನ್ನ ಹಿಂದೆ ಮುಂದೆ ದೊಡ್ಡ ದೊಡ್ಡ ಜನ ಇದ್ದಾರೆ ಅಂತ ನಾವು ಆರಾಮಿದೀವಿ ಅಂತ ತೋರಿಸ್ತಾ ಇದೀವಿ. ನಾವು ಖರೆ ಆರಾಮ್ ಯಾವಾಗ ಇರ್ಬೇಕಾಗ್ಯದಂದ್ರ ಚೆನ್ನಬಸವೇಶ, ರಾಚೋಟೇಶ, ಫಕೀರೇಶ, ನಾಡಿನ ಮಹಾಂತೇಶ ನಮಗೆ ಸತ್ಯ ದರ್ಶನದ ಮಾರ್ಗದ ಸದ್ಬುದ್ಧಿಯನ್ನು ಕೊಟ್ಟು ಅರಿವಿನ ದೀಕ್ಷೆ ನೀಡು. ಅವಾಗ ನಾವು ಖರೆ ಆರಾಮದೀವಿ ಅಂತೇಳಿ ತೋರಿಸೋದಕ್ಕೆ ಈ ಜಗತ್ತಿಗೆ ಸಾಧ್ಯ. ಮೂರು ಸಾಗರ, 100 ಮಂದಿರ, ದೈವ ಸಾಸಿರವಿದ್ದರೆ ಕಂದ. 3 ಸಾಗರ, 100 ಮಂದಿರ, ದೈವ ಸಾಸಿರವಿದ್ದರೆ, ಸಿಂಧು ಇದ್ದರೆ, ಗಂಗೆ ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ವಚನವಿದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಕಂದ? ಏನು ಸಾರ್ಥಕ? ಮನೆಯ ಮಕ್ಕಳು ಮಲಗಿ ನಿದ್ರಿಸುತ್ತಿದ್ದರೆ. ಇದು ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ಕೋತೀನಿ. ನಮ್ದು 5,000 ವರ್ಷ ಭಾರತೀಯರಾಗಿ, ಕನ್ನಡಿಗರಾಗಿ 2,000 ವರ್ಷ, ಶರಣ ಸಂಸ್ಕೃತಿಯವರಾಗಿ 1,000 ವರ್ಷ. ನಮ್ಮ ಮನೆಯೊಳಗ ನಮ್ಮ ಅಜ್ಜ ಹಿಂಗ, ನಮ್ಮ ಮುತ್ತಜ್ಜ ಹಿಂಗ, ನಮ್ದು 3 ಸಾಗರ ಅದಾವು, ನಮ್ದು ಹಂಗೈತಿ ಹಿಂಗೈತಿ ಅಂತ ಹೊಗಳುತ್ತಾ ಕುಂತಿದೀವಿ ಹೊರತು ಈ ಮನೆಯ ಬಂಧುಗಳಾಗಿ, ಈ ನಾಡಿನ ಸೇವಕರಾಗಿ, ಈ ನಾಡಿನ ಭವಿತವ್ಯದ ಬಂಧುಗಳಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋಂತ ಅರ್ಥ ಮಾಡ್ಕೊಂಡಾಗ ಮಾತ್ರ ಭವಿಷ್ಯತ್ತಿನ ಬೆಳಕನ್ನ ಕಟ್ಟೋದಕ್ಕೆ ಸಾಧ್ಯ. ಮತ್ತೆ ಮತ್ತೆ ಗೊತ್ತಿರಲಿ, ನಾನು ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀರಿ ಅನ್ಕೋತೀನಿ. ಇವತ್ತು ಕಸ ಹೊಡೆದಿರಲಿಲ್ಲ ಮನ್ಯಾಗ ಕಸ ಹೊಡೆದಿರಿಲ್ಲೋ? ನಿಮ್ಮ ಎಲ್ಲ ಯಾವುದೇ ಇರುವ ಬಿಲ್ಡಿಂಗ್ಗಳಲ್ಲಿ ಕಸ ಹೊಡೆದಿರಿಲ್ಲ? ಬೆಳಗ್ಗೆ ಹೊಡಿತೀರಿ, ಮಧ್ಯಾಹ್ನ ಹೊಡಿತೀರಿ, ಸಂಜೆಗೆ ಹೊಡಿತೀರಿ, ಬಿಡ್ತೀರಿ ಅಂತ ಕಸ ಹೊಡೆಯೋದು? ಕಸ ಹೊಡೆಯೋದು ಬಿಡಂಗಿಲ್ಲ, ಊಟ ಮಾಡೋದು ಬಿಡಂಗಿಲ್ಲ. ಕಸ ಬಿದ್ದು ಮತ್ತೆ ಆಗ್ತದ, ಮತ್ತೆ ಕಸ ಹೊಡಿತೀವಿ. ಅಕಸ್ಮಾತ್ ನೀವು ಕಸ ಹೊಡೆದೇ ಹೋದ್ರೆ ನಿಮ್ಮ ಮನೆ ಕಸದ ತೊಟ್ಟಿ ಆಗ್ತದ. ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮ, ಈ ಬೋಧನೆ, ಈ ಗುರುಗಳು, ನಾವು ಎಲ್ಲರೂ ಬರೋ ಉದ್ದೇಶ ನಮ್ಮ ಮನದ ಮೂಲೆಯ ಮೇಲೆ ಮತ್ತೆ ಮತ್ತೆ ಅಜ್ಞಾನ, ಅವಿವೇಕ, ಅಂಧಶ್ರದ್ಧೆ ಕಸ ಬೀಳ್ತದ. ಆ ಹೊಡೆಯೋದಕ್ಕಾಗಿಯೇ ನಮ್ಮ ಚನ್ನಬಸವ ಶಿವಯೋಗಿಗಳು ಜ್ಞಾನದ ಕಸವರ್ಗಿ ಹಿಡ್ಕೊಂಡ ಸಮಾಜದೊಳಗ ತಮ್ಮ ಕೈಂಕರ್ಯವನ್ನು ರೂಪಿಸ್ತಾ ಇದ್ದಾರೆ. ನಿಮ್ಮ ಮನ್ಯಾಗ ಒಂದು ಅದ್ಭುತವಾದ ಕಾರ್ಯಕ್ರಮ ಆಗ್ಯದ ಅಂತ ಹೇಳಿ ಸ್ವಾಮೀಜಿ ನಮಗೆ ಅರ್ಥ ಆಗ್ತದ. ಒಂದು ವೆಡ್ಡಿಂಗ್ ಆನಿವರ್ಸರಿ ಆಗ್ಯದ ಅನ್ಕೊಡ್ರಿ, ಒಂದು ಮದುವೆ ಆಗ್ಯದ ಅನ್ಕೊಡ್ರಿ, ಒಂದು ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ಅನ್ಕೊಡ್ರಿ. ಮನ್ಯಾಗ ಕಾರ್ಯಕ್ರಮ ಆದ 1 ತಿಂಗಳಿಗೆ ನಿಮ್ಮ ಮನೆಗೆ ಒಂದು ವಸ್ತು ಬರ್ತದ. ಏನ್ ಬರ್ತದ? ಒಂದು ಫೋಟೋ ಆಲ್ಬಮ್ ಬರ್ತದಲ್ಲ, ಕಳಿಸ್ಕೊಡ್ತಾರ. ಮದುವೆ ಆದ್ಮೇಲೆ ಒಂದು ಅದ್ಭುತ ಫೋಟೋ ಆಲ್ಬಮ್ ಬರ್ತದ, ತಗೊಂಡು ಬರ್ತಾರ. ಇಲ್ಲಿ ನನ್ನ ಕಡೆ ನೋಡ್ರಿ, ಗಮನಿಸ್ರಿ, ಆಲೋಚನೆ ಮಾಡ್ರಿ.
ಈ ಫೋಟೋ ಆಲ್ಬಮ್ ಬಂದ ತಕ್ಷಣ ನೀವು ಫೋಟೋ ಕೈಯಾಗ ಹಿಡಿತೀರಿ, ಆಲ್ಬಮ್ ಶುರು ಮಾಡ್ತೀರಿ ನೋಡೋದಕ್ಕಾಗಿ. ನೋಡ್ತಾ ಇದ್ದೀರಿ ಅನ್ಕೋರಿ. ಮೊದಲನೇ ಪುಟ ತೆಗಿತೀರಿ, ಎರಡನೇ ಪುಟ ತೆಗಿತೀರಿ. ಹೌದು, ಆ ಎರಡನೇ ಪುಟ ತೆಗೆದ ಮೇಲೆ ನಿಮ್ಮ ಮನಸ್ಸಲ್ಲಿ ಒಂದು ವಿಚಾರ ಶುರು ಆಗತ್ತೆ. ಏನ್ ಹೇಳ್ರಿ ನೋಡೋಣ, ತಿಳಿದವ್ರು ಹೇಳ್ರಿ. ಎರಡನೇ ಪುಟ ಆದ್ಮೇಲೆ ಶುರು ಆಗ್ತದ ನಿಮಗೆ ವಿಚಾರ. ಏನಂತ ಶುರು ಆಗ್ತದ? ಈ ಆಲ್ಬಮ್ನ್ಯಾಗ ನನ್ನ ಫೋಟೋ ಎಲ್ಲ ಐತಿ. ಹೌದಾ? ಖರೆ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಖರೆ ರೀ. ಈ ಆಲ್ಬಮ್ನ್ಯಾಗ ಪುಷ್ಪಾಜಿ ಅವರೇ ನನ್ನ ಫೋಟೋ ಎಲ್ಲದ, ಕಂಪ್ಲಿ ಅಜ್ಜಾರ ನನ್ನ ಫೋಟೋ ಎಲ್ಲದ. ನೋಡ್ತಾ ನೋಡ್ತಾ ಹೋಗ್ತೀರಿ, ನಿಮ್ ಫೋಟೋ ಸಿಗ್ತದ. ಆ ಫೋಟೋ ಸಿಕ್ಕ ತಕ್ಷಣ ನೀವೇನ್ ಅನ್ಕೋತೀರಿ ಸರ್ ಅಂದ್ರೆ, ಅಮ್ಮ ನೀವೇನ್ ಅನ್ಕೋತೀರಿ, ನನ್ನ ಫೋಟೋ ಇನ್ನೂ ಚಲೋ ಬರ್ಬೇಕಾಗಿತ್ತು, ಏನು ಸರಿಯಾಗಿ ಹೊಡಿಲಿಲ್ಲ ಮಾರಾಯ, ಹೆಂಗ್ ಬರ್ಬೇಕಾಗಿತ್ತು, ಇನ್ನೂ ಫೋಕಸ್ ಮಾಡ್ಬೇಕಾಗಿತ್ತು ನನ್ನ ಫೋಟೋ, ನಂದು ಇನ್ನೂ ಕ್ಲೋಸ್ ಅಪ್ ಬರ್ಬೇಕಾಗಿತ್ತು. ಇಡೀ ಎಲ್ಲ 108 ಡಿಸೈನ್ ಮಾಡಿದ್ರು ಆ ಕಡೆಗೆ ನಿಮ್ ಫೋಕಸ್ ಇಲ್ಲ. ನಮ್ ಫೋಟೋ ಎಲ್ಲಿ ಚಲೋ ಬರ್ತದ, ಎಲ್ಲಿ ಚಲೋ ಕಾಣ್ತದ ಅದ್ರ ಮಾತ್ರ ನೀವು ಫೋಕಸ್ ಮಾಡ್ತಾ ಇದ್ದೀರಿ. ಇದು ನಮ್ಮದು. ನಾನ್ ಚಲೋ ಕಾಣ್ಬೇಕು, ನನ್ನ ಮಕ್ಕಳು ಚಲೋ ಕಾಣ್ಬೇಕು, ನನ್ನ ಮನೆಯವ್ರು ಚಲೋ ಕಾಣ್ಬೇಕು, ನಮ್ದೇ ವ್ಯವಸ್ಥೆ ಚಲೋ ಕಾಣ್ಬೇಕು ಅಂತ ಒಂದು ವ್ಯವಸ್ಥೆ. ಮೊದಲು ನಾವೆಲ್ಲ ಕಾಣ್ಬೇಕು. ನಾವು ಫೋಟೋದಾಗ ಇರ್ತಿದ್ದಿಲ್ರಿ, ನಮ್ ಯಜಮಾನ್ರಷ್ಟೇ ಇರ್ತಿದ್ರು, ನಾವು ದೂರ ನಿಂದಿರ್ತಿದ್ದೀವಿ. ನಮ್ದೆಲ್ಲ ಫುಲ್ ದೊಡ್ಡದಾಗಿರುವಂತ ಮನೆತನದ ಆಲ್ಬಮ್ ಅಂತ ನಾವು ತೋರಿಸ್ತಿದ್ವಿ, ಮನ್ಯಾಗ ಹಾಕೋತಿದ್ದೀವಿ. ಈಗ ಹಿರಿಯರು ಇದ್ರೆ ಸಾಕ್ರಿ ಅಂತ ಅನ್ಕೋತಿದ್ದೀವಿ. ಈಗ ಹಂಗದರಿ ಖರೆ. ಪ್ರತಿಯೊಬ್ಬರ ಕೈಯಾಗೂ ಮೊಬೈಲು, ಪ್ರತಿಯೊಬ್ಬರ ಕೈಯಾಗೂ ವ್ಯವಸ್ಥೆ. ಅಲ್ಲಿ ಯಾರಿದ್ರೆ ಸರಿಸಿ, ದಯವಿಟ್ಟು ಸರಿ, ಸ್ವಲ್ಪ ಸೈಡ್ ಸರಿ, ಬಸ್ಸು ಸೈಡ್ ಸರಿ, ಇಲ್ಲಲ್ಲ ಅವ್ರು ಸೈಡ್ ಸರಿಸಿ. ಸ್ವಾಮೀಜಿ ನಮ್ದೊಂದು ಸೆಲ್ಫಿ ರೀ, ಸೆಲ್ಫಿ ಸೆಲ್ಫಿ ಸೆಲ್ಫಿ. ನಾವು ವೈಯಕ್ತಿಕವಾಗಿ ನಾನು 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 ಅಂತ ನಮ್ಮ ಫೋಟೋ ಹೊಡ್ಕೊಂಡು, ನಮ್ಮ ಬಿಲ್ಡಿಂಗ್ ದೊಡ್ಡ ಮಾಡ್ಕೊಂಡು, ನಮ್ಮ ಹೆಸರು ದೊಡ್ಡ ಮಾಡ್ಕೊಂಡು ನಾವೇನೋ ಸಾಧಿಸಕ್ ಹೊರಟಿದೀವಿ. ಅದು ನಿಜವಾದ ಜೀವನದ ಧರ್ಮ ಅಲ್ಲ. ಚನ್ನ ಬಸವೇಶ, ರಾಚೋಟೇಶ, ಫಕೀರೇಶ, ವಿಶ್ವಗುರು ಬಸವೇಶ, ನಾನಲ್ಲ, ನನ್ನದಲ್ಲ, ನನ್ನಿಂದಲ್ಲ, ನಾನಲ್ಲ, ನನ್ನದಲ್ಲ, ನನ್ನಿಂದಲ್ಲ, ನೀನೇ ಎಲ್ಲ, ನಿನ್ನದೇ ಎಲ್ಲ, ನಿನ್ನಿಂದಲೇ ಎಲ್ಲ ಅಂತ ಬಾಳೋದಾದ್ರೆ ಈ ಜೀವನಕ್ಕೊಂದು ಅರ್ಥ ಇದೆ ಅನ್ನೋದನ್ನ ತಿಳಿಸಿಕೊಟ್ಟವರು ಬಸವಣ್ಣನವರು. ಫಕೀರೇಶ್ವರರು, ರಾಚೋಟೇಶ್ವರರು ಅನ್ನೋದು ಅರ್ಥ ಮಾಡ್ಕೊಡ್ರಿ. ನಾವು ಎಲ್ಲಿವರೆಗೆ ಚೆನ್ನಾಗಿ ಕಾಣಬೇಕಂತೀವಿ, ಬಹಳ ಗೊಂದಲದ ಗೂಡಾಗುತ್ತೆ. ನಾನು ಒಂದು ಕಾರ್ ತಗೊಂಡ್ರೆ ಸಾಕು ಅಂತಿತ್ತು ಮನುಷ್ಯ, ನಾನು ಒಂದು ಸೈಟ್ ಮಾಡಿದ್ರೆ ಸಾಕು ಅಂತಿದ್ದ. ಒಂದಾಯ್ತು, ಇನ್ನೊಂದು ದೊಡ್ಡ ಡ್ರೀಮ್ ಇರುತ್ತೆ. ನಾನು BMW ತಗೊಂಡ್ಬಿಟ್ರೆ ನಾನು ದೊಡ್ಡ ಅಚೀವ್ ಮಾಡಿದಂಗೆ. ಒಂದಲ್ಲ 12 BMW ಆಯ್ತು. ಒಂದು ಸೈಟ್ ಅಲ್ಲ, ಸಾವಿರಾರು ಸೈಟ್ಗಳಾಯ್ತು. 1 ಲಕ್ಷ ಅಲ್ಲ, 10,000 ಲಕ್ಷ ಕೋಟಿ ರೂಪಾಯಿ ಗಳಿಸಿ ಆಯ್ತು ಮನುಷ್ಯ. ಸುಖ ಕೊಡ್ತೇನೋ, ಸಂತೋಷ ಕೊಡ್ತೇನೋ, ಸಮಾಧಾನ ಕೊಡ್ತೇನೋ? ದುಡ್ಡು ಸಂತೋಷ ಕೊಡಲ್ಲ, ಬಂಗಾರ ಬಟ್ಟೆಗಳ ಸಮಾಧಾನ ಕೊಡೋದಿಲ್ಲ, ನಮ್ಮ ಸ್ಟೇಟಸ್ಗಳು ಎಂದೂ ನಮಗೆ ಖುಷಿ ಸಂತೋಷ ಕೊಡೋದಿಲ್ಲ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದವೇ ಸಾಕ್ಷಿ, ಎನ್ನ ಮನವೇ ಸಾಕ್ಷಿ, ಎನಗಿದೇ ದಿವ್ಯ ಅಂತ ಹೇಳಿ ಬಾಳಿದ ಪುಣ್ಯಾತ್ಮರಾಗಿ ನಾವು ಬದುಕಿದ್ರೆ ಮಾತ್ರ ನಮಗೆ ಸಮಾಧಾನ ಸಿಗ್ತದ. ಅದು ನಮ್ಮಪ್ಪ ಕಲಿಸಿರುವಂತ ದಾರಿ ಅನ್ನೋದನ್ನ ಅರ್ಥ ಮಾಡ್ಕೊಡ್ರಿ. ಅಷ್ಟೆಲ್ಲ ಗಳಿಸಿದ ವ್ಯಕ್ತಿಗೆ ಏನ್ ಬಂತು? ಸಾವು ಬಂತು. ಬೇರೆಯವರಿಂದಲ್ಲ, ತಮಗೆ ತಾವೇ ಸಾವು ಮಾಡ್ಕೊಂಡಿದ್ದ ಇತಿಹಾಸ ನಿನ್ನೆ ಮೊನ್ನೆ ಗಮನಿಸಿದ್ದೀರಿ ಅನ್ಕೋತೀನಿ. ನಮ್ಮ ಮಕ್ಕಳು ದಿನ ಬೆಳಗಾದ್ರೆ ಒಂದು ಆಲೋಚನೆ ಮಾಡ್ರಿ, ಬಹಳ ಸಂಕಷ್ಟದ ಸ್ಥಿತಿಯಲ್ಲಿದ್ದೀವಿ ನಾವು. ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ. ನಮ್ಮ ಸಣ್ಣ ಪಾಪು ಅಂತೂ ಮಾತೇ ಕೇಳಂಗಿಲ್ಲ. ಅವ್ನು ಊಟನೇ ಮಾಡಂಗಿಲ್ಲ. ಮಾಡಂಗಿಲ್ಲ. ನಾನು ಯಾವಾಗ ಮಾಡ್ತಾನೆ ಗೊತ್ತನ್ರಿ? ನೀವು ಕೈಯಾಗ ಒಂದು ಮೊಬೈಲ್ ಕೊಟ್ಟು ಆ ರೆಕಾರ್ಡ್ ಹಚ್ಚಿದ ಮೇಲೆ ಯಾವುದು ನೀವು ಹೇಳಿ ಆಡಿದ್ರಲ್ಲ, ಇದನ್ನು ಹಚ್ಚಿದ್ರೆ ಏನು ತೊಂದರೆ ಇದ್ದಿದ್ದಿಲ್ಲ. ಇವೆಲ್ಲ ಇತಿಹಾಸವಿರುವಂತ ಒಳ್ಳೊಳ್ಳೆ ಗೀತೆಗಳನ್ನು ಹಾಡಿದ್ರು. ಇದು ಹಚ್ಚಿದ್ರೆ ಅಷ್ಟ ಊಟ ಮಾಡಂಗಿಲ್ಲ ಅವ. ಇವು ಬೇರೆ ಏನೇನೋ ಹಾಡುಗಳು ಬಂದಾವ್ ನೋಡ್ರಿ, ಅಂತಾವ್ ಹಚ್ಚಿದಾಗ ಅವ್ನು ಸಣ್ಣಾಗಿ ಊಟ ಚಾಲು ಮಾಡ್ತಾನವ್. ಇದು ನಮ್ಮ ಹುಡುಗರು ಕತ್ತೀರಿ. ಇನ್ನು ಸ್ವಲ್ಪ ಕಾಲೇಜ್ ಲೆವೆಲ್, ಹೈಸ್ಕೂಲ್ ಲೆವೆಲ್ ಬಂದಿರ್ತಾರೆ, ಅವ್ರ ಕತ್ತಿ ನೀವು ನೋಡಿದ್ರೆ ಗಾಬರಿ ಆಗ್ತೀರಿ. ನೀವು ನಾವು ಮನೆಗೆ ಹೋಗಿರ್ತೀವಿ ಅಥವಾ ಮತ್ತೆಲ್ಲ ಹೋಗಿರ್ತೀವಿ, ಇಲ್ಲಿ ನೀವ ಗಮನಿಸ್ರಿ, ಇಲ್ಲಿ ಕಟ್ಟಿ ಮೇಲೆ 8 ಮಂದಿ ಕುಂತಾರಂದ್ರೆ ನೀವು ಬರುವಾಗ ನೋಡ್ರಿ, 8 ಮಂದಿ ಮೊದಲು ಕಟ್ಟಿ ಮ್ಯಾಗ ಕೂತಾಗ, ಮನ್ಯಾಗ ಕೂತಾಗ ಅಣ್ಣ ಹೆಂಗದಿ, ಕಾಕ ಹೆಂಗದಿ, ಅಣ್ಣಾರ ಹೆಂಗದಿರಿ, ಅಕ್ಕಾರ ಹೆಂಗದಿರಿ, ಆರಾಮದಿರಿ ಅಂತ ಮಾತಾಡ್ತಿದ್ದೀವಿ. ಈಗ ನಾನು ನೋಡ್ರಿ ಈಗ ಹೆಂಗ ಪರಿಸ್ಥಿತಿ ಆಗ್ಯದಂದ್ರ, ಒಂದು ತಾಸಾದ್ರೂ ಬರೀ ಹಿಂಗಾರಿ, ಒಂದು ತಾಸಾದ್ರೂ ಹಿಂಗ
ಇದೊಂದು ಕತಿ ಯಾಕೋ ಹಿಂಗ ಮಾಡ್ಕೋತ ಕುಂತಿ ಬರೋವಲ್ಲೆಲ್ಲ ಮಟ್ಟಕ್ಕಂದೆ. ಸ್ವಾಮೀಜಿ ಬಹಳ ಬದಲಾಗಿದ್ದೀನಿ, ನಾನು ಬಹಳ ಮುಂದುವರೆದಿದ್ದೀನಿ ಸ್ವಾಮೀಜಿ. ಹೆಂಗ ಮುಂದುವರೆದಿಯೋ ಏನ್ರಿ? ವಾಟ್ಸಾಪ್ ಫ್ರೆಂಡ್ಸ್ 400 ಜನ, ಮುಂದ ಫೇಸ್ಬುಕ್ ಫ್ರೆಂಡ್ಸ್ ಒಂದು 150 ಜನ, ಆಮೇಲೆ ಇನ್ಸ್ಟಾದಾಗ ಅಯ್ಯೋ 200-300 ಜನ. ಎಲ್ಲರೂ ಲೈಕ್ಸ್ ಕೇಳ್ತಾರ, ಆಮೇಲೆ ಪ್ರಶ್ನೆ ಕೇಳ್ತಾರ. ಅವ್ರಿಗೆ ನಾನು ಮೆಸೇಜ್ ಹಾಕ್ಬೇಕು. ಟೈಮ್ ಎಲ್ಲಿದೆ ಸ್ವಾಮೀಜಿ? ಟೈಮ್ ಇಲ್ಲ. ಫುಲ್ ಜಗತ್ತನ್ನ ನಾನು ನನ್ನವ್ರು ಮಾಡ್ಕೊಂಡಿದ್ದೀನಿ. ಹಿಂಗೆಲ್ಲ ಹೇಳ್ತಾ ಇದ್ರೊಳಗ ಕಾಲ ಕಳೀತಿದ್ದವ. ದೊಡ್ಡ ವ್ಯಕ್ತಿ ಆಗ್ಯಾನ ಬಿಡಪ್ಪ, ನಮ್ಗೆ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಒಂದ್ಸಲ ಅವ್ನಿಗೆ ಆಕ್ಸಿಡೆಂಟ್ ಆಯ್ತು. ದವಾಖಾನೆಗೆ ಮಕ್ಕೊಂಡಿದ್ದ. ನೋಡಕ್ ಹೋದ್ನಿ ನಾನು ಅವನ್ನ. ದವಾಖಾನೆಯೊಳಗಿದ್ದ, ಕಾಲ್ ಕಟ್ಟಿದ್ರು, ತಲೆ ಕಟ್ಟಿದ್ರು. ಮನೆ ಮುಂದ ಆ ರೂಮ್ನ್ಯಾಗ ಅಪ್ಪ ನಿಂತಿದ್ದ, ಒಳಗೆ ಹೆಂಡತಿ. ಹೋದೆ, ರಘು ಹೆಂಗದಿ, ಆರಾಮದಿಲ್ಲೋ? ಏನ್ರಿ ದೊಡ್ಡ ತ್ರಾಸ ಆತು, ದೊಡ್ಡ ಆಘಾತ ಆಯ್ತ್ರಿ ಅಂತ ತನ್ನ ನೋವು ಹೇಳೋದಕ್ಕೆ ಶುರು ಮಾಡಿದ ಅವನು. ಪರವಾಗಿಲ್ಲ ಅಪ್ಪಿ, ಖುಷಿಯಾಗಿರು, ಆರಾಮಾಗಿರು. ನಾನೊಂದು ಪ್ರಶ್ನೆ ಕೇಳ್ಬೇಕಂತೀನಿ. ಅವ್ರು ವಾಟ್ಸಾಪ್ ಫ್ರೆಂಡ್ಸ್ ಅವ್ರು 300 ಜನ, ಅದು ಇನ್ಸ್ಟಾದವ್ರು ಒಂದು 200 ಜನ, ಫೇಸ್ಬುಕ್ನವ್ರು ಒಂದು 150 ಜನ, ಹೆಚ್ಚು ಕಮ್ಮಿ 600-700 ಜನರು ದಿವಸ ಕತ್ತಿ ಹೇಳ್ತಿದ್ದೆ ನನಗೂ. ಅವ್ರು ಯಾರು ಇಲ್ಲಿ ಕಾಣ್ತಾ ಇಲ್ವಲ್ಲ ಕಮ್ದ ಅಂತೆ. ಹೋಗ್ಲಿ ಬಿಡ್ರಿ ಸ್ವಾಮೀಜಿ, ಹೋಗ್ಲಿ ಬಿಡ್ರಿ, ದಯವಿಟ್ಟು ಹೋಗ್ಲಿ ಬಿಡ್ರಿ ಅಂದ. ಅವಾಗ ನಾನು ಹೇಳಿದೆ, ಏ ಬಂಗಾರ, ಏಕಂದ, ನೀ ಕಷ್ಟದಾಗಿದ್ದಾಗ, ನೀ ನೋವಿನಲ್ಲಿದ್ದಾಗ, ನೀನು ಕಣ್ಣೀರು ಹಾಕುವಾಗ, ನೀನು ಹಸಿದಾಗ, ನಿನ್ನ ದುಃಖದಲ್ಲಿದ್ದಾಗ, ನೀನು ತಳಮಳದಲ್ಲಿದ್ದಾಗ, ನಿನ್ನ ಜೀವನದೊಳಗೆ ಯಾವ ಇನ್ಸ್ಟಾದವರು, ಫೇಸ್ಬುಕ್ನವರು, ವಾಟ್ಸಾಪ್ ಫ್ರೆಂಡ್ಸ್ ಬರಂಗಿಲ್ಲ. ನಿನ್ನ ಕಷ್ಟ, ನೋವು, ನಿರಾಶೆ, ಸಂಘರ್ಷದಾಗಲೆಲ್ಲ ತಂದೆ ತಾಯಿ ಬಂಧುಗಳು, ಒಲವಿನ ಗುರುಗಳು ಮಾತ್ರ ನಿನ್ನ ಜೊತೆಗೆ ಬರ್ತಾರೆ. ಯಾವ ಈ ಮೊಬೈಲ್ ಮಂದಿ ಬರಂಗಿಲ್ಲ. ಈ ಯಾವ ಮೊಬೈಲ್ ಒಣ ಉಸಾಬರಿ ಮಂದಿ ನಮ್ಮ ಜೊತೆಗೆ ಬರಂಗಿಲ್ಲ. ನಮ್ಮ ಜೊತೆಗೆ ಗುರುಗಳು ಬರ್ಬೇಕು, ನಮ್ಮ ಜೊತೆಗೆ ನಮ್ಮ ಅಮ್ಮ ಅಪ್ಪ ಬರ್ತಾರೆ, ನಮ್ಮ ಜೊತೆಗೆ ಒಲವಿನ ಗೆಳೆಯರು ಬರ್ತಾರೆ. ಅಂತ ಒಲವಿನ ಗೆಳೆಯರನ್ನ ನಾವು ಕಾಪಾಡಿಕೊಳ್ಬೇಕಾಗಿದೆ. ತಂದೆ ತಾಯಿ ಬಂಧುಗಳನ್ನ ನೋಡ್ಕೋಬೇಕಾಗಿದೆ. ಜೀವನದ ಜತನದಲ್ಲಿ ಜವಾಬ್ದಾರಿಯಾಗಿ ಮುನ್ನಡೆಕೊಂಡು ಹೊಸ ಸಮಾಜವನ್ನು ಕಟ್ಟೋದಕ್ಕೆ ನಾವು ಮುನ್ನುಗ್ಗಬೇಕಾಗಿದೆ. ನಮ್ಮ ಇತಿಹಾಸಗಳು ದೊಡ್ಡದಿದ್ದಾಗ ನಾವು ಏನು ರೂಪಿಸ್ತೀವಿ ಸಮಾಜಕ್ಕೆ ಅನ್ನೋದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಈ ಸಮಾಜಕ್ಕೆ ನಾವು ಏನನ್ನು ಕೊಡ್ಲಿಕ್ಕೆ ಸಾಧ್ಯ? ಆದ್ಮೇಲೆ ದುಡ್ಡು ಕೊಟ್ಟು ಬೆಡ್ ಖರೀದಿಸಬಹುದು, ಆದರೆ ನಿದ್ರೆ ಖರೀದಿಸೋದಕ್ಕಾಗೋದಿಲ್ಲ. ದುಡ್ಡು ಕೊಟ್ಟು ಬ್ರೆಡ್ ಖರೀದಿಸಬಹುದು, ಅರ್ಥ ಮಾಡ್ಕೊಡ್ರಿ, ಹಸಿವೆಯನ್ನ ಎಂದೂ ಖರೀದಿಸೋದಕ್ಕಾಗೋದಿಲ್ಲ. ದುಡ್ಡು ಕೊಟ್ಟು ಏನೆಲ್ಲ ಖರೀದಿಸಬಹುದು, ಆದ್ರೆ ಪ್ರೀತಿ, ಅಂತಃಕರಣ, ವಿಶ್ವಾಸಗಳನ್ನ ದುಡ್ಡಿನಿಂದ ಗಳಿಸೋದಕ್ಕೆ ಸಾಧ್ಯ ಇಲ್ಲ. ದುಡ್ಡು ಯಾವಾಗಲೂ ತುಂಬಾ ಮುಖ್ಯ ಆಗೋದಿಲ್ಲ. ನಮ್ಮ ಜೀವನದೊಳಗ ಪ್ರೀತಿ, ಅಂತಃಕರಣ, ವಿಶ್ವಾಸಗಳು ಮಾತ್ರ ಮುಖ್ಯ ಆಗ್ತವೆ. ಅಂಥದ್ದನ್ನ ಗಳಿಸೋ ಸಲುವಾಗಿ ನಮ್ಮ ಪ್ರೀತಿಯ ಪುಂಜನೆ ಈ ಶರಣ ಸಂಸ್ಕೃತಿ ಮಹೋತ್ಸವ ಅನ್ನೋದನ್ನ ಅರ್ಥ ಮಾಡ್ಕೊಡ್ರಿ. ನಾನು ಹಚ್ಚುತ್ತಿರುವುದು ಕರಗುವ ಮೊಂಬತ್ತಿಯನ್ನಲ್ಲ, ಅದು ಅದ್ಭುತ ಪಂಜು. ಮುಂದಿನ ಜನಾಂಗದವರಿಗೆ ಹಸ್ತಾಂತರಿಸುತ್ತೇನೆ ಎನ್ನುತ್ತಾರೆ ಜಾರ್ಜ್ ಬರ್ನಾರ್ಡ್ ಶಾ ಅವರು. ಇದು ಅರ್ಥ, ನೀವು ಮನ್ಯಾಗ ದಿವಸ ಹಣತೆ ಹಚ್ತೀರಿ, ಮನ್ಯಾಗ ದಿವಸ ನೀವು ದೀಪ ಹಚ್ತೀರಿ. ಆ ದೀಪ ಹಚ್ಚೋದು ನಿಮ್ಮ ಸಲುವಾಗಿ ಅಲ್ಲ, ಅದು ಮುಂದಿನ ಜನಾಂಗದ ಸಲುವಾಗಿ. ನಮ್ಮ ಮದುವೆ ಆಯ್ತು ಅಂತ ಖುಷಿ ಪಡೋರೇನು, ನಮ್ಗೆ ಇನ್ನೇನೋ ಲಾಟ್ರಿ ಹೊಡೀತು ಅಂತ ವಾವ ಅನ್ಕೊಳ್ಳೋರೇನು. ಆದರೆ ಮದುವೆ ಆದ ಗಳಿಗೆಯಲ್ಲಿ ಮಳೆ ಬರ್ತಾ ಇತ್ತು, ರಪ್ ಅಂತ ಕಿಟಕಿಯೊಳಗೊಂದು ಶಬ್ದ ಕೇಳಿತ್ತು. ಬಾಗಿಲ ತೆಗೆದು ನೋಡಿದ್ರೆ ಒಬ್ಬ ವ್ಯಕ್ತಿನೇ ಬಿದ್ದಿದ್ದ. ಅಲ್ಲಿ ಬಾಗಿಲ ತೆಗೆದು ನೋಡಿದ್ರೆ ಎದುರುಗಡೆ ವ್ಯಕ್ತಿನೇ ಬಿದ್ದಿದ್ದ. ಹೋಗಿ ನೋಡಿದ ತಕ್ಷಣ ಆಶ್ಚರ್ಯ ಆಯ್ತು ಅವ್ರಿಗೆ. ಒಬ್ಬ ವಿಚಿತ್ರವಾದ ರೋಗಿ ಬಿದ್ದಿದ್ದ. ಆ ಎದುರುಗಡೆ ಗೋಡೆ ಮೇಲೆ ಒಂದು ಲೈನ್ ಇತ್ತಲ್ಲಿ. ಏನಿತ್ತಂದ್ರೆ, ಬಿದ್ದವರ ಸೇವೆಯೇ ಭಗವಂತನ ಸೇವೆ ಅಂತ ಇತ್ತು. ಆ ಮಾತು ಆ ವ್ಯಕ್ತಿಯ ಕಣ್ಣನ್ನ ಬದಲಿಸ್ತದೆ, ಅರಿವನ್ನ ಜಾಗೃತ ಮಾಡ್ತದೆ, ಆಲೋಚನೆ ಬದಲಾಗ್ತದೆ. ದಿವಸ ಇಂಥ 100 ವಾಕ್ಯಗಳನ್ನ, 100 ಹಾಡುಗಳನ್ನ, 100 ಕಥನಗಳನ್ನ ಕೇಳ್ತೀವಿ, ನಮ್ಮ ಅರಿವು ಜಾಗೃತ ಆಗೋದಿಲ್ಲ. ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ, ಆ ವ್ಯಕ್ತಿ ಹೆಂಡತಿ ಹೇಳ್ತಾರೆ, ಏನಂತಾರಂದ್ರೆ, ನಾನು ಇಂದಿನಿಂದ ಇವ್ರ ಸಲುವಾಗಿ ಸೇವಾ ಶುರು ಮಾಡ್ತೀನಿ. ಯಾರು? ಈ ಬಿದ್ದಿದ್ದಾನಲ್ಲ, ಆ ಬಿದ್ದ ವ್ಯಕ್ತಿ ಯಾರಾಗಿದ್ರು ಅಂದ್ರೆ ಒಬ್ಬ ಕುಷ್ಠರೋಗಿಯಾಗಿದ್ದ. ಆ ಬಿದ್ದ ವ್ಯಕ್ತಿ ಒಬ್ಬ ಕುಷ್ಠರೋಗಿಯಾಗಿದ್ದ. ಅವರ ಸಲುವಾಗಿ ನನ್ನ ಜೀವನದ ಆರಂಭ ಆಗ್ತದ. ಅದು ಗೊತ್ತಿರ್ಲಿ, ಅವನ ಜೀವನದ ಮೊದಲ ರಾತ್ರಿ ಆಗಿತ್ತದು. ಅದಕ್ಕೆ ಯಾವುದು ಲಕ್ಷ ಕೊಡ್ಲಿಲ್ಲ ಅವನು. ಹೆಂಡತಿ ಒಂದು ಮಾತಂತಾಳೆ, ಅವಳೆಂತ ಪುಣ್ಯಾತ್ಮಳು ತಾಯಿ,
ರೀ ನಿಮಗೆ ಈ ಸಂಕಲ್ಪ ಆಗ್ಯದಂದ್ರೆ ನಿಮ್ಮ ಜೊತೆಗೆ ನಾನು ಬಾಳ್ತೀನಿ ಅಂತಾಳಕ್ಕೆ. ಅವತ್ತೇ ಸೇವಾ ಶುರು ಮಾಡ್ತಾರೆ. ಕುಷ್ಠ ರೋಗಿಗಳ ಸಲುವಾಗಿ ಸೇವೆಯನ್ನ ಶುರು ಮಾಡಿ ಬದುಕಿನ ಜೀವನದ ಪೂರ್ಣ ಆಗೋವರೆಗೂ ಕೂಡ ತಮ್ಮ 100 ಜನ ಕುಷ್ಠ ರೋಗಿಗಳ ಸೇವೆಯಲ್ಲಿ ಆನಂದ ಪಡ್ತಾರೆ. ಮುಂದೆ ಆನಂದವನ ಅನ್ನುವಂತ ಆಶ್ರಮವನ್ನ ನಿರ್ಮಾಣ ಮಾಡ್ತಾರೆ. ಕೇವಲ ವ್ಯಕ್ತಿಯಾಗಿ ಉಳಿಯದೆ ಬಿದ್ದವರ ಸೇವೆ ಭಗವಂತನ ಸೇವೆ ಅಂತೇಳಿ ಭಾರತಕ್ಕೊಂದು ಭವಿಷ್ಯ ಬರೆದವರು ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಅಭಿಮಾನದ ಭಾರತದ ಪುಣ್ಯದ ಪುಂಜ ಅವರು ಬಾಬಾ ಆಮ್ಟೆ ಅವರು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇತಿಹಾಸಕ್ಕೆ ನಾವು ಅರ್ಥ ಮಾಡ್ಕೊಂಡು ಹೆಜ್ಜೆಯನ್ನು ಹಾಕಬೇಕು. ಬಾಬಾ ಆಮ್ಟೆ ಅವರು ಬದುಕಿನುದ್ದಕ್ಕೂ ಕುಷ್ಠರೋಗಿಗಳ ಸೇವೆ ಮಾಡ್ತಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಜೀವನದಾಗಿಂತ ಅನೇಕ ಅವಕಾಶಗಳು ಬರ್ತವೆ. ಈ ಸೇವೆನೇ ನಮ್ಮ ಜೀವನದ ಗುರಿ ಆಗಲಿ, ಗಮ್ಯ ಆಗಲಿ, ಬದುಕಾಗಲಿ, ಆದರ್ಶ ಆಗಲಿ. ಅದೊಂದೇ ಸೇವೆ ಉಳಿಯೋದು, ಒಂದು ಆದರ್ಶ ಮೌಲ್ಯಗಳು ಉಳಿಯೋದು. ಅಂತ ಆದರ್ಶ ಮತ್ತು ಸೇವೆಯ ಮೌಲ್ಯವನ್ನು ಕೊಟ್ಟವರು ರಾಚೋಟೇಶ್ವರ ಶಿವಯೋಗಿಗಳು. ಬಂದವರಿಗಾಗಿ ಅವರು ನಿರಂತರವಾಗಿ ಕೈ ಮುಟ್ಟಿ ಅವ್ರನ್ನ ಮುಟ್ತಾ ಇದ್ದಂಗನ ಅವ್ರಿಗೆ 100 ರೋಗಗಳ ಕಣ್ಣು ಮುಂದೆ ಬರ್ತಿದ್ದು, ಅವ್ರಿಗೆ ಔಷಧ ಕೊಡ್ತಿದ್ರು. ಎಲ್ಲಾ ವೃಕ್ಷಗಳು ಒಂದೊಂದು ಕಥೆಯನ್ನು ಹೇಳಿದ್ರೆ, ಅಮ್ಮ ನನ್ನ ಮಾತಿನ ಕೊನೆಗೆ ಬಂದಿದ್ದೀನಿ, ಎಲ್ಲಾ ವೃಕ್ಷಗಳು ಜೀವನದ ಒಂದೊಂದು ಕಥೆಯನ್ನ ಹೇಳಿದ್ರೆ ನಮ್ಮ ಭಾಗ್ಯ ಎಂತದ್ದು ಅಂದ್ರೆ ನಮ್ಮ ಮಠದಲ್ಲಿರುವ ಕಲ್ಪ ವೃಕ್ಷ ಭವರೋಗವನ್ನ ಕಳೆಯುವಂತ ಅಪರೂಪದ ಮಹಾವೃಕ್ಷ, ಅದು ಮೋಕ್ಷ. ಈ ಕಲ್ಪ ವೃಕ್ಷ ಪಡೆದಿದ್ದೀವಲ್ಲ ನಾವು ಸವಣೂರಿನವರು ಧನ್ಯರು, ಪುಣ್ಯಾತ್ಮರು, ಆದರ್ಶ ಜೀವಿಗಳಂತ ಅಭಿಮಾನ ಪಡಬೇಕು. ಇಂಥ ಕಲ್ಪ ವೃಕ್ಷದ ಬೆಳಗಿನಲ್ಲಿ ನಮ್ಮ ಗುರುಗಳು ಶಿಕ್ಷಣ, ಸೇವೆ, ದಾಸೋಹ, ಸಮಾಜ ಸಂಘಟನೆ, ಯುವ ಮಠಾಧೀಶರಿಗೆ ಬಲವನ್ನು ತುಂಬುತ್ತಾ ನಮ್ಮನ್ನೆಲ್ಲ ಮುನ್ನಡೆಸ್ಕೊಂಡು ಕರ್ಕೊಂಡು ಹೊರಟಿದ್ದಾರೆ. ಇದರೆಲ್ಲದ್ರ ಜೊತೆಗೆ ನಿಮ್ಮೆಲ್ಲರ ಜೊತೆಗೆ ಇರೋದೇ ಒಂದು ಸಂತೋಷ, ಭಾಗ್ಯ. ಗುರುಗಳು ಕಲ್ಪವೃಕ್ಷ ಪ್ರಶಸ್ತಿಯನ್ನು ಕೊಟ್ಟರು. ಅದರ ಕಥೆ ನಾಳೆ ನಾನು ಒಂದು ಮಾತನ್ನು ಹೇಳ್ತೀನಿ, ನಾಳೆ ಇರ್ತೀನಿ, ನಾನು ಹೇಳ್ತೀನಿ. ಇದನ್ನೆಲ್ಲ ಹೇಳೋ ಉದ್ದೇಶ ನೋಡ್ರಿ, ಹಾಡು, ಹಸೆ, ಯೋಗ. ಆ ಮಗು ಯೋಗ ಮಾಡಿದ್ರು ನೋಡಿದ್ರಿ, ಅವ್ನು ಲಾಸ್ಟ್ ನೀವು ಚಪ್ಪಾಳೆ ಬಾರಿಸಿದಾಗ ಅವಳು ನಮಸ್ಕಾರ ಮಾಡಿದ್ ನೋಡಿದ್ರಿ, ನಮಸ್ಕಾರ ಮಾಡಿದ್ ನೋಡಿದ್ರಿ. ಅಷ್ಟು ನೆನಪಿರಲ್ಲ ನಿಮಗೆ ಸ್ವಾಮೀಜಿ, ಅವೆಲ್ಲ ನೆನಪಿರಲ್ಲ, ನಮಗೆ ಬೇರೆ ಬೇರೆ ನೆನಪಿರ್ತಾವ. ಅವಳು ಹಿಂಗೆ ನಮಸ್ಕಾರ ಮಾಡ್ಲಿಲ್ರಿ, ಹಿಂದೊಂದು ಕೈ ತಗೊಂಡು ಹಿಂಗೆ ಹಾಕಿ ಹಿಂಗೆ ಮಾಡಿದ್ಲು. ಹಂಗ ಮಾಡಾಕ ಹಿಂಗೆ ನನಗೊಂದು ಚೀಟಿ ಬಂತ. ಆ ಹುಡುಗಿ ಹಿಂಗೆ ಮಾಡಾಕ್ ಹೋಗಿ ಇಲ್ಲೋದಕ್ಕೆ ಅವಕ್ಕೆ ಮಾಡ್ಯಾಳಂತ ಕೈ ಮಾಡಾಕ್ ಹೋಗ್ಯಾಳಂತ. ನಮಸ್ಕಾರ ಕೈ ಒಳದತ್ತೆ ಅಂತಿದ್ಲು. ಅವ್ರು ಮಾಡ್ಯಾರಂತ ನೀವು ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು, ಅದಕ್ಕೆಲ್ಲ ಕ್ರಿಯೆ ಅದಾವ. ಅಂದ್ರೆ ನಾನು ಹೇಳುವ ಉದ್ದೇಶ, ಒಂದು ಯೋಗ ಇಡೀ ವಿಶ್ವಗುರು ಭಾರತಕ್ಕೆ ಅಡಿಪಾಯ ಆಗ್ತದೆ. ಈ ಯೋಗ ಬೇರೆ ಯಾವುದೂ ರಾಷ್ಟ್ರದಲ್ಲಿ ಇಲ್ಲ. ಯೋಗದ ನಿಜವಾದ ಮೇಲ್ಮೈ ಇರೋದು ಒಂದೇ ಒಂದು ರಾಷ್ಟ್ರಕ್ಕೆ, ಅದು ಭಾವೈಕ್ಯತೆಯ ಭಾರತಕ್ಕೆ ಅನ್ನೋದನ್ನ ಗೊತ್ತಿರಲಿ. ಯೋಗ ಹೇಳಿದ ಪತಂಜಲಿಗಳು, ಯೋಗಿಗಳು, ತ್ಯಾಗಿಗಳು, ಸುವಿರಾಗಿಗಳು ಇರೋದು ಸಾವಿರಾರು ನರನಾಡಿಗಳ ಒಳಗಡೆ ಒಂದು ಉಜ್ವಲವಾಗಿರುವಂತ ಇದು ಪ್ರಸಾದಕಾಯ. ಇದನ್ನ ಯೋಗದ ಮೂಲಕ ಸಾಧಿಸಿದ್ರು ನಮ್ಮವರು. ಅಂದ್ರೆ ಒಂದು ಯೋಗ, ಒಂದು ಸಂಗೀತ, ಒಂದು ಭಾವೈಕ್ಯತೆಯ ನಮ್ಮ ಫಕೀರೇಶ್ವರ ಜಗದ್ಗುರುಗಳ ಸಾನ್ನಿಧ್ಯ, ಮತ್ತೆಲ್ಲ ಸೇವಾ ಜೀವಿಗಳು ಬಂದಿದ್ದಾರೆ, ಎಲ್ಲ ಹಿರಿಯರು ಬಂದಿದ್ದಾರೆ, ಪೂಜ್ಯ ಮಹನೀಯ ಸ್ವಾಮೀಜಿಯವರಿದ್ದಾರೆ. ನಿಮಗೆ ಇಷ್ಟಕಾಮ್ಯವಾಗಿರುವಂತ ನಮ್ಮ ನೆಲದ ಪುಣ್ಯದ ಪ್ರತಿಭೆಯಾಗಿ ಹೊರಹೊಮ್ಮಿರುವಂತ ಇಷ್ಟಕಾಮ್ಯದ ಮಯೂರಿಯವರು ಕೂಡ ನಿಮ್ಮೊಟ್ಟಿಗಿದ್ದಾರೆ. ಅವರು ಎಲ್ಲ ಒಂದು ಅದ್ಭುತ ಕಲಾವಿದರು. ನಮ್ಮ ಪುಷ್ಪ ಅವರಾಗಿರ್ಬೋದು, ಹೀಗೆ ಅನೇಕ ಜನ ಒಳಗೊಂಡ ಈ ಶರಣ ಸಂಸ್ಕೃತಿಯನ್ನು ರೂಪಿಸೋದಕ್ಕಾಗಿ ನಮ್ಮ ಸ್ವಾಮೀಜಿಯವರು ಅಹರ್ನಿಶ ಶ್ರಮಿಸ್ತಿದ್ದಾರೆ. ನಮಗೆಲ್ಲ ಹೆಮ್ಮೆ, ಅಭಿಮಾನ, ಗೌರವ ಅಂತ ಹೇಳ್ತಾ ಈ ಕಾರ್ಯದಲ್ಲಿ, ಈ ಯೋಗದಲ್ಲಿ, ಈ ಮಹಾಕೈಂಕರ್ಯದಲ್ಲಿ ಮುನ್ನಡೀತಾ ಹೋಗ್ರಿ. ನಾಳೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನಿಮಗೆ ಒಂದು ವಿಶೇಷ ಸುದ್ದಿ ಇದೆ. ಸ್ವಾಮೀಜಿ ಏನು ಹೇಳೋದೈತಿ ಈಗ ಹೇಳ್ಬಿಡ್ರಿ, ನಾಳೆ ಇರಂಗಿಲ್ಲ. ನಾವು ಇದನ್ನ ಯಾರಂತಾರಂದ್ರೆ ನಮ್ಮ ಮೆಣಸಿಕಾಯಿಯವ್ರು ಅಂತಾರ, ರಾಜಣ್ಣವರು, ನಮ್ಮ ಉಳಿದೆಲ್ಲ ಶರಣರು ಅಂತಾರ, ನಮ್ಮ ಹಿರಿಯರು ಅಂತಾರ. ಈಗ ಹೇಳಿಬಿಡ್ರಿ ಅದನ್ನ. ಈ ಮಠಕ್ಕೆ ಸಂಬಂಧಪಟ್ಟಿದ್ದು ಒಂದು ವಿಶೇಷ ಸುದ್ದಿ ಅದ, ಅದು ನಾಳೆ ಹೇಳಿದ್ರೆ ಮಜಾ ಇರ್ತೈತಿ. ಅವ್ರು ಒಪ್ಪಿಗೆ ಕೊಟ್ಟಿಲ್ಲ, ಇನ್ನು ಹೇಳ್ಬೇಕಂತ ಮಾಡಿದ್ನೆ. ಜಗದ್ಗುರು ಫಕೀರ್ ದಿಂಗಾಲೇಶ್ವರ ಸ್ವಾಮೀಜಿಯವರು ಮಾತು ಹೇಳಿದ್ರು, ದಯವಿಟ್ಟು ಈಗ ಬೇಡ, ನಾಳೆ ಅದನ್ನು ಬಹಳ ಮಹತ್ವದ ಸುದ್ದಿ ಅದ, ನಾಳೆ ಹೇಳ್ರಿ ಅಂತ ಹೇಳ್ಯಾರ. ಅದಕ್ಕಾಗಿ ನಾಳೆ ಆ ಮಾತನ್ನು ಹೇಳೋದ್ರ ನಿಮಗಾಗಿ ಒಂದು ಅದ್ಭುತವಾದ ಸುದ್ದಿ ಇದೆ, ಅದನ್ನು ನೀವು ಕೇಳಬೇಕು ಖುಷಿಯಿಂದ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಪೂಜ್ಯ ಸ್ವಾಮೀಜಿಯವರಿಗೆ, ಸನ್ನಿಧಿಯವರಿಗೆ ತಮಗೆಲ್ಲ ಶರಣುಗಳನ್ನು ಹೇಳಿ, ಪೂಜ್ಯ ಜಗದ್ಗುರುಗಳು ನಾನು ಒಟ್ಟಿಗೆ ಶಿವಯೋಗ ಮಂದಿರದಲ್ಲಿ ಓದಿದವರು,
ಕೂಡಿ ಹಾಡಿದವರು, ಕೂಡಿ ಬೆರೆತವರು, ಕೂಡಿ ಯೋಗ ಮಾಡಿದವರು, ಕೂಡಿ ಲೇಖನ ರೂಪಿಸಿದವರು, ಅವರು ಪ್ರವಚನಕಾರರು, ನಾನು ಬರಹಗಾರ. ಹೀಗೆ ಬೆಳೀತಾ ಬೆಳೀತಾ ಅವರು ಜಗದ್ಗುರು ಮಹಾಸ್ವಾಮೀಜಿಯವರಾದರು. ನಾನು ಲೇಖಕ ಆದೆ. ಒಂದು ಶಿವಯೋಗ ಮಂದಿರ ನನ್ನಂತ ಅನೇಕ ಜನರನ್ನ ಸಾಧಕರನ್ನ ನಿರ್ಮಾಣ ಮಾಡಬಲ್ಲದು ಅನ್ನೋದಕ್ಕೆ ಪೂಜ್ಯ ಚನ್ನಬಸವ ಸ್ವಾಮೀಜಿಯವರು ನಮಗೆ ತುಂಬಾ ಹಿರಿಯ ಗುರುಗಳವರು. ನಾವೆಲ್ಲ ಅಲ್ಲಿಯ ಒಂದು ಎಲ್ಲ ಸಾಧಕರು ಅಂತ ಹೇಳೋದಕ್ಕೆ ಸಂತೋಷ. ಮತ್ತೊಂದು ಜೋರು ಪ್ರೀತಿಯ ಚಪ್ಪಾಳೆ ತಟ್ಟಿ ಎಲ್ಲ ಸ್ವಾಮೀಜಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ರಿ. ಶುಭವಾಗಲಿ, ಮಂಗಲವಾಗಲಿ, ಯಶವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬಂಧುಗಳೇ, ಅಥಣಿಯ ಮೂಡಿಗೆ ಮಠದ ಪರಮ ಪೂಜ್ಯರಿಗೆ ನಮ್ಮ ಶ್ರೀಮಠದ ಪರವಾಗಿ ಗೌರವಾರ್ಪಣೆ. ಬಂಧುಗಳೇ, ತಮ್ಮೆಲ್ಲರೊಂದು ಜೋರಾದ ಚಪ್ಪಾಳೆ ಪೂಜ್ಯರಿಗೆ ಸಮರ್ಪಣೆಯಾಗಲಿ. ಬಹಳ ಅತ್ಯುತ್ತಮವಾಗಿರುವಂತಹ ವಾಕ್ ಚಾತುರ್ಯವನ್ನು ಹೊಂದಿರುವಂತಹ ಪರಮ ಪೂಜ್ಯರು ಅಮೃತ ವಾಣಿಗಳಿಗೆ ನಮ್ಮ ಶ್ರೀಮಠ ಯಾವತ್ತಿಗೂ ಕೂಡ ಚಿರಋಣಿಯಾಗಿರುತ್ತ. ಪರಮ ಪೂಜ್ಯರು ಪ್ರತಿ ವರ್ಷವೂ ಕೂಡ ನಮ್ಮ ಶ್ರೀಮಠದ ಮೇಲೆ ಅಪಾರ ಅಭಿಮಾನವನ್ನ ಇಟ್ಟುಕೊಂಡು, ಪರಮ ಪೂಜ್ಯರ ಮೇಲೆ ಅಪಾರ ಅಭಿಮಾನವನ್ನ ಇಟ್ಟುಕೊಂಡು ಪ್ರತಿ ವರ್ಷವೂ ಸಹ ನಮ್ಮ ಶರಣ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಮೃತ ವಾಣಿಗಳನ್ನ ಈ ವೇದಿಕೆ ಮೂಲಕವಾಗಿ ತಮ್ಮೆಲ್ಲ ಕಿವಿಗಳಿಗೆ ಹಾಕ್ತಾ ಇದ್ದಾರೆ. ಅಂತಹ ಪರಮ ಪೂಜ್ಯರಿಗೆ ನಮ್ಮ ಈ ವೇದಿಕೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ.